ಇಂಜೆಕ್ಷನ್ಸು ಆ ಥರದ ಯಾವ್ದಾರು ಡ್ರಗ್ಲೆಸ್ ಸಿಸ್ಟಮ್ ಇದೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳೋದು. ಸೊ ನಮ್ಮ ವೇ ಆಫ್ ಟ್ರೀಟ್ಮೆಂಟಲ್ಲಿ ಡಯಟ್ ಮೇಯ್ನ್ ಆಗಿ, ಸೊ ಆಹಾರ ಶೈಲಿ ನಾವು ಅವರಿಗೆ ಹೇಳ್ಕೊಡ್ತೀವಿ. ಯಾವ ಥರ ಆಹಾರದಿಂದ ಬೊಜ್ಜು ಜಾಸ್ತಿ ಆಗೋದು, ಯಾವ ಥರ ಆಹಾರದಿಂದ ಮಧುಮೇಹ ಬರೋದು, ಕೊಲೆಸ್ಟ್ರಾಲ್ ಬರೋದು. ಕಂಪ್ಲೀಟು ಬೆಡ್ ರಿಡನ್ ಆಗಿರುವ ಪೇಷಂಟ್ಸ್ಗಳನ್ನೆಲ್ಲ ಇಲ್ಲಿ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ಇಲ್ಲಿ ಮೇಯ್ನ್ ಆಗಿ ಪ್ರಕೃತಿ ಚಿಕಿತ್ಸೆದಲ್ಲಿ ಬರೋರು ತೂಕ ಕಡಿಮೆ ಆಗೋಕ್ಕೆ ಬರುವರು. ಸೊ ಇವಾಗ ಅವರಿಗೆ ಕೊಡ್ತಾ ಇರುವ ಟ್ರೀಟ್ಮೆಂಟ್ ಇದೆ ಅಲ್ಟ್ರಾಸೌಂಡ್ ಅಂತ ಇರೋದು. ಸೊ ಫಿಸಿಯೋಥೆರಪಿಯಲ್ಲಿ 2 ಥರ ಟ್ರೀಟ್ಮೆಂಟ್ಸ್ಗಳಿರುತ್ತೆ, ಎಕ್ಸಸೈಸ್ ಥೆರಪಿ, ಇಲೆಕ್ಟ್ರಿಕ್ ಥೆರಪಿ. ಇದೆಲ್ಲ ಇಲೆಕ್ಟ್ರಿಕ್ ಥೆರಪೀಸ್ಗಳು. ನೆಕ್ಸ್ಟ್ ಇರೋದು ಹೈಡ್ರೋಥೆರಪಿ ಅಂತ ಹೇಳ್ತೀವಿ. ಅದರಲ್ಲಿ ಜಕೂಸಿ, ಸ್ಪೈನಲ್ ಸ್ಪ್ರೇ, ಹಿಪ್ ಬಾತು, ಇಮರ್ಷನ್ ಬಾತು ಅದೆಲ್ಲ ತೋರಿಸ್ತೀವಿ. ಸೊ ಇಲ್ಲಿ ನಮ್ಮ ಈ ಹಾವೇರಿ ಬೆಲ್ಟಲ್ಲಿ ನೋಡುವಾಗ ಈ ರೈತರು ಜಾಸ್ತಿ ಇರ್ತಾರೆ. ಸೊ ಅವರಿಗೆ ಮಂಟಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಆ ಥರ ನೋವುಗಳು ಜಾಸ್ತಿಯಾಗಿ ಬರುತ್ತೆ. ಸೊ ಹಂಗಿರುವವರಿಗೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಅಂತ 2 ಟ್ರೀಟ್ಮೆಂಟ್ಸ್ಗಳಿದೆ. ಸೊ ಫಿಸಿಯೋಥೆರಪಿ ಅಂದಿರೋದು ಒಂದು 7 ಡೇಸ್ ಟ್ರೀಟ್ಮೆಂಟ್ಗಳಿದೆ. ಅದರಲ್ಲಿನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ಗಳು, ಮಷೀನ್ಸ್ಗಳಿದೆ, ಅದನ್ನು ತೋರಿಸ್ತೀವಿ. ಇಲ್ಲಿ ಬರ್ತಾ ಇರೋ ಪೇಷಂಟ್ಸ್ಗಳು ಆಟೋಇಮ್ಯೂನ್ ಕಾಯಿಲೆಗಳಂತ ಹೇಳ್ತೀವಿ. ಅದಕ್ಕೆ ಎಲ್ಲೂ ಟ್ರೀಟ್ಮೆಂಟ್ಸ್ಗಳಿಲ್ಲ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ, ಅದ್ರ ಜೊತೆಗೆ ನಿಮಗೂ ಕೂಡ ಆರೋಗ್ಯ ಸಂಬಂಧಿಸಿದಂಥ ಕಾಯಿಲೆಗಳಿದ್ರೆ ಅಥವಾ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಕಾಗಿನೆಲೆಯಲ್ಲಿರುವಂತಹ ಕನಕ ನಿಸರ್ಗ ಮನೆಗೆ ಒಮ್ಮೆ ಭೇಟಿ ನೀಡಿ. ಮೇಡಮ್, ಇವಾಗ ನಾನು ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಆದಂಥ ಡಾಕ್ಟರ್ ಜಿನಿ ಅಂತ ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡಿಸ್ತೀನಿ. ಬನ್ನಿ, ಅವ್ರು ಯಾವ ಥರ ಸಲಹೆ ಕೊಡ್ತಾರೆ ನೀವು ಕೇಳ್ಕೊಳ್ಳೋವಂತರಂತೆ. ಈ ಹಾಸ್ಪಿಟಲ್ನ ಹೋಲ್ ಆ್ಯಂಡ್ ಸೋಲ್ ಅವರೇ ನೋಡ್ಕೊಳ್ಳೋದು. ಚೀಫ್ ಮೆಡಿಕಲ್ ಆಫೀಸರ್ ಅಂತ ಡಾಕ್ಟರ್ ಜಿನು ಅಂತೀನಿ ಅಂತವರು ಬಂದಿದ್ದಾರೆ. ಬನ್ನಿ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಡಾಕ್ಟರ್ ಜಿನು ಆಂಟೋನಿ ಅಂತ ಚೀಫ್ ಮೆಡಿಕಲ್ ಆಫೀಸರ್ ಅಂತ ಈ ಹಾಸ್ಪಿಟ್ಲ್ ಇದು ನೋಡ್ಕೊತಾರೆ. ಅವ್ರ ಜೊತೆ ಮಾತಾಡಿ. ಯೂಶಲಿ ಇವರು ತೋರಿಸ್ಕೊ ಬಂದಿದ್ದಾರೆ ಸ್ವಲ್ಪ ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಹೇಗೆ ಏನು ಎಲ್ಲೆಲ್ಲಿ ಯಾವ್ದಿದೆ ಅಂತ. ಬಟ್ ಆಕ್ಚುಲಿ ಡಾಕ್ಟರ್ ಪಾರ್ಟಿಗೆ ಬಂದಾಗ ಯಾವ ರೀತಿ ಪೇಷಂಟ್ ಬರ್ತಾರೆ, ಅವ್ರನ್ನ ಯಾವ ರೀತಿ ಕನ್ವೆ ಮಾಡ್ತೀರಾ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ, ಎಲ್ಲರೂ ಅಷ್ಟು ಸುಲಭ ಒಪ್ಪಲ್ಲ ನ್ಯಾಚುರೋಪತಿನ. ಯಾಕೆಂದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಅವ್ರಿಗೆ ಫೈನಲ್ ಆಗಿ ಏನ್ ಬೇಕು, ತಲೆನೋವು ಅಂತ ಸಡನ್ ಆಗಿ ಒಂದು ಮೆಡಿಕಲ್ಗೆ ಹೋಗ್ತಾರೆ, ಟ್ಯಾಬ್ಲೆಟ್ ತಗೋಬೇಕು, ಅಷ್ಟೇ ಕ್ಲಿಯರ್ ಆಗುತ್ತೆ. ಅಯ್ಯೋ ಅಲ್ಲೇ ₹1 ₹10 ಕ್ಲಿಯರ್ ಆಗುತ್ತೆ, ಇಲ್ಲೇ ಯಾಕೆ ಬರಬೇಕು ಅಷ್ಟು ದೂರ, ಆ ರೀತಿ ಮೆಂಟಾಲಿಟಿ ಇರ್ತಾರೆ. ಫೈನಲ್ ಆಗಿ ಅಲ್ಲಿ ಆಗದಿದ್ದವರೇ ಇಲ್ಲಿಗೆ ಬರೋದು. ಹೌದು. ಯಾವ ರೀತಿ ಕನ್ವೆ ಮಾಡ್ತೀರಾ ಅವ್ರನ್ನ? ಫಸ್ಟ್ ಆಫ್ ಆಲ್ ನೀವು ಹೇಳಿರೋದು ಕರೆಕ್ಟ್ ಇದೆ. ಎಲ್ಲರೂ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸಿಗೆ ಹೋಗಿ ಲಾಸ್ಟ್ ಒಂದು ಆಪ್ಷನ್ ಆಗಿನೇ ನ್ಯಾಚುರೋಪತಿ, ಆಯುರ್ವೇದ ಚೂಸ್ ಮಾಡೋದು. ಸೊ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ನಾವು ಪ್ರಕೃತಿ ಚಿಕಿತ್ಸಾ ಆಮೇಲೆ ಆಯುರ್ವೇದ ಇದು 2 ಕಂಪೈನ್ ಮಾಡಿ ನಾವಿಲ್ಲಿ ಟ್ರೀಟ್ಮೆಂಟ್ಸ್ಗಳು ಕೊಡ್ತಾ ಇರೋದು. ಸೊ ಪ್ರಕೃತಿ ಚಿಕಿತ್ಸಾ ಅಂತ ನಾವು ಹೇಳುವಾಗ ಹೆಸರಿರುವ ಥರ ಪ್ರಕೃತಿ ಚಿಕಿತ್ಸೆಗಳು. ಸೊ ಅದರಲ್ಲಿ ನಾವು ಬರೀ ಟ್ಯಾಬ್ಲೆಟ್ಸ್ಗಳಾವುದಾಗಲಿ, ಇಂಜೆಕ್ಷನ್ಸು ಆ ಥರದ ಯಾವ್ದಾರು ಡ್ರಗ್ಲೆಸ್ ಸಿಸ್ಟಮ್ ಇದೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳೋದು. ಸೊ ನಮ್ಮ ವೇ ಆಫ್ ಟ್ರೀಟ್ಮೆಂಟಲ್ಲಿ ಡಯಟ್ ಮೇಯ್ನ್ ಆಗಿ, ಸೊ ಆಹಾರ ಶೈಲಿ ನಾವು ಅವರಿಗೆ ಹೇಳ್ಕೊಡ್ತೀವಿ. ಯಾವ ಥರ ಆಹಾರದಿಂದ ಬೊಜ್ಜು ಜಾಸ್ತಿ ಆಗೋದು, ಯಾವ ಥರ ಆಹಾರದಿಂದ ಮಧುಮೇಹ ಬರೋದು, ಕೊಲೆಸ್ಟ್ರಾಲ್ ಬರೋದು. ಸೊ ಆ ಥರ ಆಹಾರ ಶೈಲಿ ನಾವು ಅವರಿಗೆ ಹೇಳ್ಕೊಡ್ತೀವಿ. ಮತ್ತು ಯೋಗ ಥೆರಪೀಸ್ ಇರುತ್ತೆ. ಸೊ ಡೈಲಿ ಅವರು ಪ್ರಾಕ್ಟೀಸ್ ಮಾಡಬೇಕಾಗಿರುವ ಎಕ್ಸಸೈಸ್ಗಳು ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಮತ್ತು ಮಸಾಜ್, ಮ್ಯಾನಿಪುಲೇಟಿವ್ ಥೆರಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಯ್ನ್ ಆಗಿ ಪ್ರಕೃತಿ ಚಿಕಿತ್ಸೆದಲ್ಲಿ ಬರೋರು ತೂಕ ಕಡಿಮೆ ಆಗೋಕ್ಕೆ ಬರುವರು. ಸೊ ಎಷ್ಟೊಂದು ಅವರು ಡಯಟ್ ಮಾಡಿದ್ರು, ವ್ಯಾಯಾಮ ಮಾಡಿದ್ರು ತೂಕನೇ ಕಡಿಮೆ ಆಗ್ತಾ ಇಲ್ಲ ಅಂತ ಇಲ್ಲಿ ತೂಕ ಕಡಿಮೆ ಆಗೋಕ್ಕೆ ಪೇಷಂಟ್ಸ್ಗಳು ಬರ್ತಾರೆ. ಸೊ ಹಂಗಿರುವವರಿಗೆ ಇಲ್ಲಿ ವೆರೈಟೀಸ್ ಆಫ್ ಮಸಾಜಸ್ಗಳಿರುತ್ತೆ, ಆಯಿಲ್ ಮಸಾಜಸ್ಸು, ಪೌಡರ್ ಮಸಾಜಸ್ಸು. ಸೊ ಆ ಥರ ಮ್ಯಾನಿಪುಲೇಟಿವ್ ಥೆರಪಿ. ನೆಕ್ಸ್ಟ್ ಇರೋದು ಹೈಡ್ರೋಥೆರಪಿ ಅಂತ ಹೇಳ್ತೀವಿ. ಅದರಲ್ಲಿ ಜಕೂಸಿ, ಸ್ಪೈನಲ್ ಸ್ಪ್ರೇ, ಹಿಪ್ ಬಾತು, ಇಮರ್ಷನ್ ಬಾತು ಅದೆಲ್ಲ ತೋರಿಸ್ತೀವಿ ಇನ್ನು ಇದರಲ್ಲಿ. ಸೊ ಆ ಥರ ವಾಟರ್ ಥೆರಪೀಸ್ಗಳು ಹೈಡ್ರೋಥೆರಪಿ ಅಂತ ಹೇಳ್ತೀವಿ. ಇನ್ನೊಂದು ಫಿಸಿಯೋಥೆರಪಿ. ಸೊ ಇಲ್ಲಿ ನಮ್ಮ ಈ ಹಾವೇರಿ ಬೆಲ್ಟಲ್ಲಿ ನೋಡುವಾಗ ಈ ರೈತರು ಜಾಸ್ತಿ ಇರ್ತಾರೆ. ಸೊ ಅವರಿಗೆ ಮಂಟಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಆ ಥರ ನೋವುಗಳು ಜಾಸ್ತಿಯಾಗಿ ಬರುತ್ತೆ. ಸೊ ಹಂಗಿರುವವರಿಗೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಅಂತ 2 ಟ್ರೀಟ್ಮೆಂಟ್ಸ್ಗಳಿದೆ. ಸೊ ಫಿಸಿಯೋಥೆರಪಿ ಅಂದಿರೋದು ಒಂದು 7 ಡೇಸ್ ಟ್ರೀಟ್ಮೆಂಟ್ಗಳಿದೆ. ಅದರಲ್ಲಿನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ಗಳು, ಮಷೀನ್ಸ್ಗಳಿದೆ, ಅದನ್ನು ತೋರಿಸ್ತೀವಿ. ಸೊ ಆ ಥರ ಫಿಸಿಯೋಥೆರಪಿ ಒಂದು 7 ಡೇಸ್ ಕಂಟಿನ್ಯೂಸ್ ಕೊಟ್ಟಿರುವ ಥೆರಪೀಸ್ಗಳು, ಅಕ್ಯುಪಂಕ್ಚರು. ಸೊ ಈ ಥರ ಪ್ರಕೃತಿ ಚಿಕಿತ್ಸೆಗಳಲ್ಲಿ ನಾವು ಕೊಡೋದು. ಇದರಲ್ಲಿ ಮೇಯ್ನ್ ಆಗಿ ನಮಗೆ ಇಲ್ಲಿ ಬರ್ತಾ ಇರೋ ಪೇಷಂಟ್ಸ್ಗಳು ಆಟೋಇಮ್ಯೂನ್ ಕಾಯಿಲೆಗಳಂತ ಹೇಳ್ತೀವಿ. ಅದಕ್ಕೆ ಎಲ್ಲೂ ಟ್ರೀಟ್ಮೆಂಟ್ಸ್ಗಳಿಲ್ಲ. ಸೊ ಇವಾಗ ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸು, GB ಸಿಂಡ್ರೋಮು, ಸೋರಿಯಾಸಿಸ್ಸು ಈ ಥರ ಆಟೋಇಮ್ಯೂನ್ ಕಾಯಿಲೆಗಳಿಗೆ ಎಲ್ಲ ಬೇರೆ ಯಾವುದೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ಸ್ಗಳಿಲ್ಲ. ಸೊ ಆ ಥರ ಕಾಯಿಲೆಗಳಿರುವವರೇ ಇಲ್ಲಿ ಜಾಸ್ತಿ ಬರೋದು. ಅವರು ನೀವು ಹೇಳೋ ಥರ ಎಲ್ಲ ಲಾಸ್ಟ್ ಆಪ್ಷನ್ ಆಗಿ ಇಲ್ಲಿ ಸ್ಟಿರಾಯ್ಡ್ಸ್ ತಗೊಂಡ್ರೂ ಎಂಥ ಉಪಯೋಗ ಆಗಿಲ್ಲ, ರಿಸಲ್ಟ್ ಇಲ್ಲ ಅಂತ ಸ್ಟೇಜಲ್ಲಿ ಅವರಿಗೆ ಇಲ್ಲಿ ಬರೋದು. ಸೊ ಹಂಗಿರೋವರೆಗೆ ನಾವು ಫಸ್ಟ್ ಅವ್ರಿಗೆ ಎಜುಕೇಷನ್ ಕೊಟ್ಟು, ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟು, ಮತ್ತು ಆಲ್ರೆಡಿ ವಾಸಿ ಆಗಿರೋರದ್ದು ಟೆಸ್ಟಿಮೋನಿಸ್ಗಳು ಅವರಿಗೆ ತೋರಿಸಿ ಫಸ್ಟ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿ
ಮಾಡ್ತೀವಿ. ಆಮೇಲೆ ನಾವು ಯಾವ ಥರ ಟ್ರೀಟ್ಮೆಂಟಿಗೆ ಅವ್ರಿಗೆ ಕೊಡ್ತಾ ಇರೋದು ಅಂತ ಒಂದು ಪ್ರೋಟೋಕಾಲ್ ಅವರಿಗೆ ಹೇಳ್ತೀವಿ. ಸೊ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಒಂದು 3 to 4 ಮಂತ್ಸು ಏನೇನೆಲ್ಲ ಮಾಡಬೇಕು ಅಂತಿರೋದು ಒಂದು ಎಜುಕೇಷನ್ ಅವ್ರಿಗೆ ಕೊಡ್ತೀವಿ, ಏನೇನೆಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಹಾಗೆ ಒಂದು 10 days ಇಲ್ಲಿ ಅಡ್ಮಿಟ್ ಮಾಡಿಸಿ ಆಹಾರದ ಟ್ರೈನಿಂಗ್ ಕೊಟ್ಟು 11th day ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಸೊ ಆ ಥರ ಆಟೋ ಇಮ್ಯೂನ್ ಕಾಯಿಲೆಗಳು ಇಲ್ಲಿ ಜಾಸ್ತಿ ಬರ್ತಾ ಇರೋದು. ಇನ್ನೊಂದಿರೋದು ಆಯುರ್ವೇದ, ನಾವು ಹೇಳಿದಿರಲ್ಲ. ಸೊ ಕೆಲವೊಂದು ತುಂಬ ಪೇಯ್ನ್ ಇರುವವರಿಗೆ ನಾವು ಇಲ್ಲಿ ಬಸ್ತಿ ಟ್ರೀಟ್ಮೆಂಟ್ಸ್ಗಳು, ಪಂಚಕರ್ಮ, ವಿರೇಚನ, ಸೊ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಇರ್ತಾರೆ ಇಲ್ಲಿ. ಸೊ ಅವರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳು ಕೂಡ ನಾವು ಕಂಪೈನ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೀವಿ. ಓಕೆ, 7 days ಮತ್ತೆ 10 days ಅಂತ ಹೇಳಿದಾಗ ಅಷ್ಟು ಇಲ್ಲಿ ಸ್ಟೇ ಮಾಡ್ತಾರಾ, ಕನ್ವೆ ಆಗ್ತಾರೆ. ಅಂದ್ರೆ ಜನಕ್ಕೆ ಇವಾಗ ಹೆಂಗಾದ್ರೂ ವಾಸಿ ಆಗ್ಬೇಕು ಅಂತ ಒಂದು ಇದರಲ್ಲಿ ಇರುತ್ತೆ. ನಾಟ್ ಓನ್ಲಿ ದ್ಯಾಟ್, ಅವ್ರದ್ದು ಒಂದು ಸ್ಟ್ರೆಸ್ಫುಲ್ ಆಗಿರೋ ಒಂದು ಲೈಫಿಂದ ಒಂದು ಚೇಂಜ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಕಂಟಿನ್ಯೂಸ್ ಆಗಿ ಒಂದೇ ಕೆಲಸ, ಒಂದೇ ಫ್ಯಾಮಿಲಿ, ಒಂದೇ ಸ್ಟ್ರೆಸ್ಸು ಅದರಲ್ಲಿ ಇದ್ಬಿಟ್ಟು ಒಂದು 10 days ಚೇಂಜ್. ಸೊ ನಾವು ನ್ಯಾಚುರೋಪತಿ ಅಂತ ಹೇಳೋದು ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಅಂತ ನಾವು ಹೇಳೋದು. ಸೊ ಕಂಪ್ಲೀಟ್ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಒಂದು ದಿನಚರಿ ಅವರಿಗೆ ಹಾಕ್ಕೊಡ್ತೀವಿ. ಮಾರ್ನಿಂಗ್ ಎದ್ದುಕೊಳ್ಳೇನೆ ಯೋಗ ಮಾಡೋದು, ಯೋಗ ಆದಮೇಲೆ ಕ್ರಿಯಾಸ್ ಆದಮೇಲೆ ನಾವು ಟ್ರೀಟ್ಮೆಂಟ್ಸ್ಗಳು, ಜ್ಯೂಸು, ಕಷಾಯಸು, ಮತ್ತು ಸಂಜೆ ಯೋಗ. ಸೊ ಆ ಥರ ಒಂದು ಕಂಪ್ಲೀಟ್ ಡಿಸಿಪ್ಲಿನ್ ಅವರಿಗೆ ಹಾಕ್ಕೊಡ್ತೀವಿ. ಸೊ ಅವರಿಗೆ ಆ 10 days ಇಲ್ಲಿ ಇರುವಾಗ ಕಂಪ್ಲೀಟ್ ಚೇಂಜ್ ಆಗಿ ಒಂದು ಲೈಫ್ ಸ್ಟೈಲ್ ಮೋಡಿಫೈ ಹಾಕೊಂಡು ಅವ್ರಿಗೆ ಹೋಗ್ತಾರೆ. ಸೊ ಹಂಗೆ ಆಗಿ ರೆಡಿಯಾಗಿ ಅಡ್ಮಿಟ್ ಆಗೋಕ್ಕೆ ಬರೋರಿದ್ದಾರೆ. ಓಕೆ, ಎಷ್ಟು ಜನ ಪೇಷಂಟ್ ಇಲ್ಲಿ ಬಂದು ವಾಸಿಯಾಗಿ ಹೋಗಿದ್ರ ಅಂದಾಜು ಇಲ್ಲಿ ಸ್ಟಾರ್ಟ್ ಆದ್ಮೇಲೆ? ಸೊ ನಾವು ಈಗ ಕನಕ ನಿಸರ್ಗಮನೆ ಇದು ಶುರುವಾಗಿ 1 ವರ್ಷ ಆಗ್ತಾ ಬಂತು. ನಮ್ಮದು ಮದರ್ ಇನ್ಸ್ಟಿಟ್ಯೂಷನ್ ಇದೆ ನಿಸರ್ಗಮನೆ ಸಿರ್ಸಿಯಲ್ಲಿ. ಸೊ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರೇ ಎರಡರದ್ದು ನಮ್ಮ ಹೆಡ್. ಸೊ ನಾವು ನಿಸರ್ಗಮನೆ ಸಿರ್ಸಿ ಶುರುವಾಗಿ ಒಂದು 8 to 9 ವರ್ಷ ಆಯಿತು. ಸೊ ಅದು ಕಂಪ್ಲೀಟ್ ಒಂದು 100 bedded ಹಾಸ್ಪಿಟಲ್ ಇದೆ. ಯಾವಾಗಲೂ ಅಷ್ಟು ಪೇಷಂಟ್ಸು ಆ ಹಾಸ್ಪಿಟಲಲ್ಲಿ ಇರ್ತಾರೆ. ಸೊ ಇನ್ನು ಈ ಭಾಗದ ಜನಕ್ಕೆ ಇದು ಹತ್ತಿರ ಆಗುತ್ತಲ್ಲ ಅಂತದಕ್ಕೆ ಹಾವೇರಿಯಲ್ಲಿ ಶುರು ಮಾಡೋಣ ಅಂತ ಸರ್ ಪ್ಲಾನ್ ಮಾಡಿರೋದು. ಸೊ ಇದು ಹತ್ತಿರ ಆಗುತ್ತಲ್ಲ, ಸಿರ್ಸಿ ದೂರ ಆಗುತ್ತಲ್ಲ ಅಂತ. ಸೊ ಇಲ್ಲಿ ಶುರುವಾಗಿ 1 ವರ್ಷ ಆಗಿದೆ ಅಂದ್ರೂ ಇಲ್ಲಿ ಇವಾಗ ಆಲ್ಮೋಸ್ಟ್ 100 to 120 ಪೇಷಂಟ್ಸ್ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ ಈ 1 year ಗ್ಯಾಪಲ್ಲಿ. ಅದು ಇನ್ನೂ ಪೇಷಂಟ್ಸು ಇನ್ನೂ ಗೊತ್ತಾಗ್ತಾ ಇದೆ ಪಬ್ಲಿಕ್ಕಿಗೆ. ಮೇಡಮ್ ಇವಾಗ ತೋರಿಸ್ಬನ್ನಿ, ನಿಮ್ಮ ವಾರ್ಡ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೇನೆ. ಇಲ್ಲಿ ನಾವು ಹೇಳಿದಿರಲ್ಲ, ಈ IBS ಅಂತ ಒಂದು ಸಮಸ್ಯೆ ಇದೆ, ಹೊಟ್ಟೆ ಸಮಸ್ಯೆ. ಇಲ್ಲಿ ಜಾಸ್ತಿ ರೊಟ್ಟಿ, ಚಪಾತಿ, ಅನ್ನ, ರೊಟ್ಟಿ ಊಟ ಇಲ್ಲಿ ಜಾಸ್ತಿ. ಸೊ ಈ ರೊಟ್ಟಿ ಜಾಸ್ತಿ 3 ಹೊತ್ತು ತಗೋತಾ ಇರೋರಿಗೆ ಗ್ಯಾಸಿಂದು ಪ್ರಾಬ್ಲಮ್ ಇರುತ್ತೆ. ಹೌದು. ಸೊ ಈ ಗ್ಯಾಸು, ಹೊಟ್ಟೆ ಉಬ್ಬರ ಮತ್ತು ಮೋಷನ್ ಸಮಸ್ಯೆಗಳು, ಪದೇ ಮೋಷನ್ ಹೋಗುತ್ತೆ, ಕೆಲವರಿಗೆ ಮೋಷನೇ ಹೋಗಲ್ಲ. ಸೊ ಆ ಥರ ಕಂಡೀಷನ್ IBS ಅಂತ ಹೇಳೋದು. ಸೊ IBS ಸಮಸ್ಯೆ ಇರುವವರೇ ಇಲ್ಲಿ ಜಾಸ್ತಿ ಬರ್ತಾ ಇರೋದು. ಮತ್ತೇನು ನೋಡಿದರೆ ನಾವು ಹೇಳಿದ್ರಲ್ಲ, ಆಟೋ ಇಮ್ಯೂನ್ ಕಾಯಿಲೆ, ಎಲ್ಲೂ ಟ್ರೀಟ್ಮೆಂಟ್ ಸಿಗೋದೇ ಇಲ್ಲದೆ ಇರುವ ಸೋರಿಯಾಸಿಸ್ ಕೇಸಸ್ಗಳು, ಆಮವಾತ ಅಂತ ಹೇಳ್ತೀವಿ, ರುಮಟಾಯ್ಡ್ ಆರ್ಥರೈಟಿಸು ತುಂಬ ಸಿವಿಯರ್ ಇರುತ್ತೆ. ಆ ಥರ ಕೆಲವೊಂದು ಪೇಷಂಟ್ಸ್ಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ, ಇವಾಗ ಆಲ್ರೆಡಿ ಇದ್ದಾರೆ. ಕಂಪ್ಲೀಟು ಬೆಡ್ ರಿಡನ್ ಆಗಿರುವ ಪೇಷಂಟ್ಸ್ಗಳನ್ನೆಲ್ಲ ಇಲ್ಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಬರ್ತಾರೆ. ಹಂಗಿರೋರು ಒಂದು 10 days, ಹಂಗೆ 10 days ಸಾಕಾಗಲ್ಲ, ಅವರಿಗೆ 21 days ಪ್ಲ್ಯಾನ್ ಹೇಳ್ತೀವಿ. ಆ 21 days ಆದಮೇಲೆ ಅವರಾಗಿ ತನ್ನಂತಾನೇ ನಡ್ಕೊಂಡೇ ಇಲ್ಲಿಂದ ಹೋಗ್ತಾ ಇರೋದು. ಸೊ ಅದೊಂದು ಖುಷಿ ವಿಷಯ ಇದೆ. ಮತ್ತೆ ಏನಂತ ನೋಡಿದರೆ ಇಲ್ಲಿ ಟೊಬ್ಯಾಕೊ ಕನ್ಸಂಪ್ಷನ್ ಜಾಸ್ತಿ ಇದೆ. ತಂಬಾಕು ಅದು ಜಾಸ್ತಿ. ಸೊ ಈ ತಂಬಾಕು ಯೂಸ್ ಮಾಡೋರಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಯಂಗ್ ಏಜಸಲ್ಲಿನೇ ಸ್ಟ್ರೋಕ್ ಬರುತ್ತೆ. ಹೌದು. ಸೊ ಇವಾಗ ಅಟ್ ಪ್ರೆಸೆಂಟು 3 to 4 ಸ್ಟ್ರೋಕ್ ಪೇಷಂಟ್ಸ್ ಅಡ್ಮಿಟ್ ಆಗಿದ್ದಾರೆ. ಅದು ನಾವು ಏಜ್ ನೋಡಿದರೆ 34, 40 ಅಷ್ಟೇ ಇರುತ್ತೆ, ಅಷ್ಟು ಏಜ್ಡು ಆಗಿರಲ್ಲ. ಸೊ ಅಷ್ಟು ಸಣ್ಣ ವಯಸ್ಸಲ್ಲಿನೇ ಸ್ಟ್ರೋಕ್ ಯಾಕೆ ಬರ್ತಾ ಇದೆ ಅಂತ ನಾವು ಹುಡುಕುವಾಗ್ಲೇ ಗೊತ್ತಾಗಿರೋದಲ್ಲಿ ತಂಬಾಕು ಅಭ್ಯಾಸ ಜಾಸ್ತಿ ಅಂತ. ಸೊ ಆ ಅಭ್ಯಾಸ ಸ್ಟ್ರೋಕ್ ಆಗಿ ಬಂದರೆ ಅದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ. ಅದಕ್ಕೆ ಮತ್ತೆ ರಿಹ್ಯಾಬಿಲಿಟೇಷನ್ ಆಗಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡೋದು ಫಿಸಿಯೋಥೆರಪಿ, ಈ ಮಸಾಜಸ್ ಅಷ್ಟೇ. ಸೊ ಸ್ಟ್ರೋಕ್ ಪೇಷಂಟ್ಸ್ ಇಲ್ಲಿ ಜಾಸ್ತಿ ಬರೋದು. ಸೊ ಅದಕ್ಕೂ ಇಲ್ಲಿ ಪ್ರೋಗ್ನೋಸಿಸ್ ನೋಡಿದರೆ ಚೆನ್ನಾಗಿದೆ. ಸೊ ಯೂಶ್ವಲಿ ಹೇಳಿದಾರಲ್ಲ, ವೀಲ್ ಚೇರಲ್ಲಿ ಕರ್ಕೊಂಡ್ಬರ್ತಾ ಇರೋರು ಹೋಗುವಾಗ ನಡ್ಕೊಂಡು ಹೋಗೋದು. ನಾವು ಹತ್ರ ತುಂಬ ಕೇಸಸ್ಗಳು ವಿಟ್ನೆಸ್ ಮಾಡಿದ್ದೆ. ಹೌದು. ಅವರಿಗೆ ಮೇಯ್ನ್ ಆಗಿರೋ ಟ್ರೀಟ್ಮೆಂಟ್ ಇದೆ ಫಿಸಿಯೋಥೆರಪಿ. ಸೊ ನಮ್ಮದು ಪೇಯ್ನಿಗಾಗಲಿ, ಸ್ಟ್ರೋಕ್ಗಾಗಲಿ, ಬೆಲ್ಸ್ ಪಾಲ್ಸಿ ಆಗಲಿ ಯಾವುದು ನರ ಸಂಬಂಧಕ್ಕಿರೋ ಮೇಯ್ನ್ ಟ್ರೀಟ್ಮೆಂಟ್ ಇದೆ ಫಿಸಿಯೋಥೆರಪಿ ಅಂದಿರೋದು. ಸೊ ಫಿಸಿಯೋಥೆರಪಿಯಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ಸ್ಗಳಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇವಾಗ ಅವರಿಗೆ ಕೊಡ್ತಾ ಇರುವ ಟ್ರೀಟ್ಮೆಂಟ್ ಇದೆ ಅಲ್ಟ್ರಾಸೌಂಡ್ ಅಂತಿರೋದು. ಸೊ ಫಿಸಿಯೋಥೆರಪಿಯಲ್ಲಿ 2 ಥರ ಟ್ರೀಟ್ಮೆಂಟ್ಸ್ಗಳಿರುತ್ತೆ, ಎಕ್ಸಸೈಸ್ ಥೆರಪಿ, ಇಲೆಕ್ಟ್ರಿಕ್ ಥೆರಪಿ. ಇದೆಲ್ಲ ಇಲೆಕ್ಟ್ರಿಕ್ ಥೆರಪೀಸ್ಗಳು. ಅಲ್ಟ್ರಾಸೌಂಡು, IFT,
ಮತ್ತು SWD, MST, ಮತ್ತು IRR, ವ್ಯಾಕ್ಸು, ಈ ಥರ ಇಷ್ಟು ಟ್ರೀಟ್ಮೆಂಟ್ಸ್ಗಳಿರುತ್ತೆ ಇಲೆಕ್ಟ್ರಿಕ್ ಥೆರಪೀಸಲ್ಲಿ. ಸೊ ಅಲ್ಟ್ರಾಸೌಂಡ್ ನಾವು ಮೇಯ್ನಾಗಿ ಕೊಡೋದು ಇವಾಗ ಓಸ್ಟಿಯೋ ಆರ್ಥರೈಟಿಸ್, ಸಂಧಿವಾದ ಅಂತ ಒಂದು ಕಂಡೀಷನ್ ಇದೆ, ಮಂಡಿ ನೋವು, ಈ ಮಂಡಿ ಸವಿತ ಅಂತ ಹೇಳ್ತೀರಲ್ಲ, ಮಂಡಿಯಿಂದ ಕರ್ಕರ ಸೌಂಡ್ ಎಲ್ಲ ಬರೋದು. ಸೊ ಆ ಥರ ಅಲ್ಲಿ ಇರುವವರಿಗೆ ಅಲ್ಲಿ ಲಿಗಮೆಂಟ್ಸ್ ಅಲ್ಲಿ ವೇರ್ ಆ್ಯಂಡ್ ಟೈರ್ಸ್ಗಳಿರುತ್ತೆ. ಸೊ ಆ ಟೈರ್ ರಿಪೇರ್ ಮಾಡೋಕ್ಕೆ ಅಲ್ಟ್ರಾಸೌಂಡಿಕ್ ವೇವ್ಸ್ ಇದರಿಂದ ಬರುತ್ತೆ. ಸೊ ಅದಕ್ಕೆ ನಾವು ಅಲ್ಟ್ರಾಸೌಂಡ್ ಯೂಸ್ ಮಾಡ್ತೀವಿ. ಇದರಲ್ಲಿ 2 ಥರ ಫ್ರೀಕ್ವೆನ್ಸಿಗಳು ಬರುತ್ತೆ. ಅದೆಷ್ಟು ಇಂಟೆನ್ಸಿಟಿಯಲ್ಲಿ ಅವರಿಗೆ ಪೇಯ್ನ್ ಇದೆ, ನಾವು ಯಾವ ಮಸಲ್ ಬಲ್ಕ್ ಜಾಸ್ತಿ ಇರುವಾಗ ನಾವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಸೊ ಆ ಥರ ಕ್ಯಾಟಗರೀಸ್ ನೋಡಿಕೊಂಡು ಅವರು ಪೇಷಂಟ್ದು ಹತ್ರ ಕೇಳಿ ಅವರಿಗೆ ಕೊಡೋದು. ಸೊ ಇನ್ನೊಂದು IFT ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದು ಏನಾದರೂ ಮಸಲ್ ಪೇಯ್ನ್ ಇರುವವರಿಗೆ ಅದು 2 ಮೀಡಿಯಮ್ ವೇವ್ಸ್ ಬಂದು ಇಂಟರ್ಫೆರಿ ಆಗಿ ಅದೊಂದು ಹೈ ಫ್ರೀಕ್ವೆನ್ಸಿ ವೇವ್ ಬರೋದು. ಸೊ ಏನಾದರೂ ಮಸ್ಕುಲರ್ ಪೇಯ್ನ್ ಇದೆ, ಬ್ಯಾಕ್ ಪೇಯ್ನ್ ಇದೆ, ಇಲ್ಲ ಕುತ್ತಿಗೆ ನೋವಿದೆ, ಇಲ್ಲ ರೇಡಿಯೇಟಿಂಗ್ ಪೇಯ್ನ್ ಎಲ್ಲ ಇರುವಾಗ ನಾವು IFT ಅಂತ ಇನ್ಫರೆನ್ಷಿಯಲ್ ಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ನಾವು ಹೇಳಿದ್ರಲ್ಲ ಸ್ಟ್ರೋಕ್ ಪೇಷಂಟ್ಸ್ ಜಾಸ್ತಿ ಬರುತ್ತೆ ಅಂತ, ಅವರಿಗೆ ಮಸಲ್ ಸ್ಟಿಮ್ಯುಲೇಷನ್ ಆಗಬೇಕು, ನರ್ವ್ ಸ್ಟಿಮ್ಯುಲೇಷನ್ ಆಗಬೇಕು. ಅಂದರೆ ನರ ಅವ್ರದ್ದು ಪ್ಯಾರಲಿಸಿಸ್ ಆಗಿ ಹೋಗಿರ್ತಿರಲ್ಲ, ಅದಕ್ಕೆ MST, ಮಸಲ್ ಸ್ಟಿಮ್ಯುಲೇಷನ್ ಟೆಕ್ನಿಕ್ ಅಂತ ಒಂದು ಥೆರಪೀಸ್ ಇದೆ. ಅದರಲ್ಲಿ 2 ಥರ ಇದೆ, ಫ್ಯಾರಡಿಕ್, ಗ್ಯಾಲ್ವಾನಿಕ್. ಇವಾಗ ಫೇಸಿಗೆ ಏನಾದರೂ ಅವರಿಗೆ ಫೇಸ್ ಸ್ಪೀಚ್ ಬರ್ತಾ ಇಲ್ಲ ಬೆಲ್ಸ್ ಪಾಲ್ಸಿ ಆಗಿದೆ, ಫೇಸಿಂದು ಪೂರ್ತಿ ಹೋದ ನಾವು ಗ್ಯಾಲ್ವಾನಿಕ್ ಕರೆಂಟ್ ಕೊಡ್ತೀವಿ. ಯಾಕೆಂದರೆ ಆ ಸ್ಕಿನ್ನು ಬಾಡಿಯಲ್ಲಿ ಇರೋ ಸ್ಕಿನ್ನು ಡಿಫರೆಂಟ್ ಇದೆ. ಸೊ ಈಗ ಕೈಗೆಲ್ಲ ಪೂರ್ತಿ ಸ್ವಾಧೀನ ಹೋಗಿದೆ, ಇಲ್ಲ ಕಾಲು ನಡಿಲಿಕ್ಕೆ ಆಗಲ್ಲ ಅಂತಿರುವವರಿಗೆ ನಾವು ಫ್ಯಾರಡಿಕ್ ಕರೆಂಟ್ ಯೂಸ್ ಮಾಡಿ MST ಕೊಡ್ತೀವಿ. ಅದು ನರ ಸ್ಟಿಮ್ಯುಲೇಷನ್ ಆಗಕ್ಕಿರೋದು. ಮತ್ತು ಇನ್ನು ಪೇಯ್ನಿಗಾಗಿ ವ್ಯಾಕ್ಸ್ ಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ನಾರ್ಮಲ್ ವ್ಯಾಕ್ಸು ಎಲ್ಲಿ ಪೇಯ್ನ್ ಇದೆಯೋ ಅಲ್ಲಿ ನಾವು ರೌಂಡ್ ಮಾಡ್ತೀವಿ. ಮತ್ತು IRR ಅಂತ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ ಇದೆ. ಪೇಯ್ನ್ ಇರೋ ಜಾಗದಲ್ಲಿ ನಾವು ರೆಡ್ ಕಲರ್ ಲೈಟು. ಸೊ ನಮ್ಮದು ಕ್ರೋಮೋಥೆರಪಿ ಅಂತ ಒಂದು ಸಬ್ಜೆಕ್ಟ್ ಇದೆ ಇದು ನ್ಯಾಚುರೋಪತಿಯಲ್ಲಿ. ಸೊ ಕ್ರೋಮೋಥೆರಪಿ ಕಲರಿಂದ ನಾವು ಟ್ರೀಟ್ಮೆಂಟ್ಸ್ ಕೊಡೋದು. ಸೊ ರೆಡ್ ಕಲರ್ ಈಸ್ ಫಾರ್ ಪೇಯ್ನ್. ಸೊ ಏನಾದರೂ ನೋವಿರುವಾಗ ನಾವು ರೆಡ್ ಕಲರಿಂದ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದೆಲ್ಲ ಇಲೆಕ್ಟ್ರಿಕ್ ಥೆರಪೀಸಲ್ಲಿ ಬರುತ್ತೆ. ಇನ್ನೊಂದು ಫಿಸಿಯೋಥೆರಪಿಯಲ್ಲಿರೋದು ಎಕ್ಸಸೈಸ್ ಥೆರಪಿ. ಇವಾಗ ಅವರು ಕಂಪ್ಲೀಟು ಹೇಳಿದಾರಲ್ಲ, ಸ್ಟ್ರೋಕ್ ಪೇಷಂಟ್ಸಿಗೆ ಕಂಪ್ಲೀಟ್ ಸ್ವಾಧೀನ ಎಲ್ಲ ಹೋದರೆ ಅವರಿಗೆ ಪ್ಯಾಸಿವ್ ಮೂವ್ಮೆಂಟ್ಸ್ ನಾವು ಕೊಡಬೇಕು, ಐಸೋಮೆಟ್ರಿಕ್ ಟ್ರೀಟ್ಮೆಂಟ್ಸ್ ಸ್ಟಿಮ್ಯುಲೇಷನ್ಸ್ ಕೊಡಬೇಕು. ಸೊ ಇಲ್ಲ ಎಕ್ಸಸೈಸ್ ಥೆರಪೀಸ್ಗಳು ನಾವೇ ಅವರಿಗೆ ಮೂವ್ಮೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ 2 ಕಂಪೈನ್ ಮಾಡಿರೋದಿದೆ ಫಿಸಿಯೋಥೆರಪಿ ಅಂತಿರೋದು. ಇದು ಏನು ಕೇಸು? ಸೊ ಇವರು ಒಂದು ಬೆಲ್ಸ್ ಪಾಲ್ಸಿ ಕೇಸ್ ಇದೆ, ಪ್ಲಸ್ ಅವರಿಗೆ ಮಂಡಿ ನೋವಿದೆ, ಮಂಡಿ ಸವಿತ ಅಂತ ಹೇಳ್ತೀವಿ. ಸೊ ಅವ್ರದ್ದು ಆ ಟ್ರೀಟ್ಮೆಂಟ್ ಆಯಿತು. ಇದಿವಾಗ ಮಂಡಿ ನೋವಿಗಿರುವ ಅಲ್ಟ್ರಾಸೌಂಡ್ ಥೆರಪಿ ನಡೀತಾ ಇರೋದು. ಈ ಬೆಲ್ಟಲ್ಲಿ, ಹಾವೇರಿ ಬೆಲ್ಟಿಯಲ್ಲಿ ಜಾಸ್ತಿ ಬರುವ ಕಂಡೀಷನ್ಸ್ಗಳಿರುತ್ತೆ, ಸ್ಟ್ರೋಕು, ಈ ಥರ ನರ ವೀಕ್ನೆಸ್ ಮೇನ್ ಬರೋದು ಆಲ್ಕೋಹಾಲ್ ಅಭ್ಯಾಸ ಜಾಸ್ತಿ, ಸ್ಮೋಕಿಂಗ್ ಜಾಸ್ತಿ, ತಂಬಾಕು ಜಾಸ್ತಿ. ಹುಡುಗರು ತಿಳ್ಕೊಬೇಕು ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಅದೊಂದು ಪ್ಯಾಷನ್ ತರ ಸಿನಿಮಾ ನೋಡ್ತಾರೆ ಅಥವಾ ಹೀರೋ ಇದು ಮಾಡ್ತಾರೆ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಅವರು ಏನು ಫ್ರೆಂಡ್ಸ್ ಆಲ್ಕೋಹಾಲ್ ತಗೊಳ್ತಾ ಇದ್ದಾರೆ ಅಥವಾ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಸ್ಟೈಲಾಗಿ ಅದನ್ನ ಮಾಡಕ್ ಹೋಗ್ತಾರೆ, ಅದನ್ನೇ ರೂಢಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನೀವು ಕೂಡ ಬೆಡ್ ರಿಡನ್ ಆಗ್ತೀರಾ. ನೋಡಿ, ಯೋಚನೆ ಮಾಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಹೌದು, ಅಂದರೆ ಏನಾದರೂ ಒಂದು ಡ್ಯಾಮೇಜ್ ಆದರೆ ಅದು ಪರ್ಮನೆಂಟೇ. ನಮಗೆ ರಿವರ್ಸ್ ಮಾಡೋಕ್ಕೊಂದು ಲಿಮಿಟೇಷನ್ಸ್ ಇದೆ. ನರಗೆ ಏನಾದರೂ ಡ್ಯಾಮೇಜ್ ಆಗಿ ಹೌದು ಫಿಸಿಯೋಥೆರಪಿ ಕೊಡೋಣ, ಮಸಾಜ್ ಕೊಡೋಣ, ಸರಿ ಆಗುತ್ತೆ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಮುಂಚೆ ಹೆಂಗಿತ್ತು ಆ ಥರ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತಾನು ಈ ಥರ ಅಭ್ಯಾಸಗಳಿಗೆ ಹೋಗೋದೇ ಇರೋದು ಒಳ್ಳೆಯದು. ಹೌದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.